ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಕಳೆದ ಕ್ಲಾಸ್ನಲ್ಲಿ ನಾವು ಅನುನಾಸಿಕ ಸಂಧಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ವಿಸರ್ಗ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಸರ್ಗ ಸಂಧಿ ಎಂದರೇನು? ಅಕಾರದ ಮುಂದಿನ ವಿಸರ್ಗಕ್ಕೆ ಅಕಾರವಾಗಲಿ ಮೃದು ವ್ಯಂಜನವಾಗಲಿ ಪರವಾದರೆ ವಿಸರ್ಗದ ಸ್ಥಳದಲ್ಲಿ ಉ ಕಾರದ ಆದೇಶವಾಗುತ್ತದೆ. ಬಳಿಕ ಉಕಾರವು ತನ್ನ ಹಿಂದಿನ ಅ ಅಕ್ಷರದೊಡನೆ ಸೇರಿ ಗುಣಸಂಧಿಯಾಗಿ ಓಕಾರವಾಗುತ್ತದೆ. ಈ ಓಕಾರದ ಮುಂದಿನ ಅ ಅಕ್ಷರವಿದ್ದರೆ ಅಕಾರ ಲೋಪವಾಗುತ್ತದೆ. ಇದನ್ನು ವಿಸರ್ಗ ಸಂಧಿ ಎನ್ನುವರು. ಉದಾಹರಣೆಗಳನ್ನು ನೋಡೋಣ. ಮನಂ ಅಧಿಕ್ ರಂಜನ ಮನೋರಂಜನ, ತಪತ್ ಅಧಿಕ್ ನಿಧಿ ತಪೋನಿಧಿ, ಮನ ಅಧಿಕ್ ಅಭಿಲಾಷ ಮನೋಭಿಲಾಷ, ಮನ ಅಧಿಕ್ ವಿಜ್ಞಾನ ಮನೋವಿಜ್ಞಾನ. ಇವೆಲ್ಲವೂ ವಿಸರ್ಗ ಸಂಧಿಗೆ ಉದಾಹರಣೆಗಳಾಗಿವೆ. ಷಿತ್ವ ಸಂಧಿ ಎಂದರೇನು? ಉದಾಹರಣೆ ನೋಡೋಣ. ಸಕಾರ ತ ವರ್ಗದ ವ್ಯಂಜನಗಳ ಮುಂದೆ ಶಕಾರ ಠ ವರ್ಗದ ವ್ಯಂಜನಗಳು ಬಂದರೆ ಕ್ರಮವಾಗಿ ಶಕಾರ ಠ ವರ್ಗ ವ್ಯಂಜನಗಳು ಆದೇಶವಾದರೆ ಅದನ್ನು ಷಿತ್ವ ಸಂಧಿ ಎನ್ನುವರು. ಉದಾಹರಣೆಗಳು: ತಪಸ್ ಅಧಿಕ್ ಷಡ್ಭಾಗ ತಪೋಷಡ್ಭಾಗ, ಧನುಸ್ ಅಧಿಕ್ ಟಂಕಾರ ಧನುಷ್ಟಂಕಾರ, ತತ್ ಅಧಿಕ್ ಟಿಟಂಬ ತಟ್ಟಿಟ್ಟಿಬ್ಬ, ಉತ್ ಅಧಿಕ್ ಡಯನ ಉಡಾಯನ. ಇವೆಲ್ಲವೂ ಕೂಡ ಷಿತ್ವ ಸಂಧಿಗೆ ಉದಾಹರಣೆಗಳು ಆಗಿವೆ. ಷತ್ವ ಸಂಧಿ ಎಂದರೇನು ನೋಡೋಣ. ಪೂರ್ವಪದದ ಅಂತ್ಯದಲ್ಲಿ ಅನುನಾಸಿಕವಲ್ಲದ ವರ್ಗೀಯ ವ್ಯಂಜನಗಳು ಪರವಾದರೆ, ಅನುನಾಸಿಕವಲ್ಲದ ವರ್ಗೀಯ ವ್ಯಂಜನಗಳೇನಾಗ್ತವೆ ಇಲ್ಲಿ ಪರವಾದರೆ, ಶಕಾರಕ್ಕೆ ಚಕಾರ ಆದೇಶವಾದರೆ ಅದನ್ನೇನಂತಾರೆ? ಷತ್ವ ಸಂಧಿ ಎನ್ನುತ್ತಾರೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ವಿದ್ಯುತ್ ಅಧಿಕ್ ವಿದ್ಯುತ್ ಅಧಿಕ್ ಶಕ್ತಿ ವಿದ್ಯುಚ್ ಅಧಿಕ್ ಶಕ್ತಿ ವಿದ್ಯುತ್ ಶಕ್ತಿ. ಇಲ್ಲಿ ಏನಾಗ್ತದೆ? ಶಕ್ಕೆ ಆದೇಶವಾಗ್ತದೆ, ಚ ಆದೇಶವಾಗಿದೆ. ಚಿತ್ ಅಧಿಕ್ ಶಕ್ತಿ ಚಿತ್ ಅಧಿಕ್ ಶಕ್ತಿ ಚಿತ್ ಶಕ್ತಿ, ಚ ಇಲ್ಲಿ ಕೂಡ ಚ ಆದೇಶವಾಗಿದೆ. ಉತ್ ಅಧಿಕ್ ಶ್ವಾಸ ಉಚ್ ಅಧಿಕ್ ಶ್ವಾಸ ಉಚ್ಛ್ವಾಸ, ಇಲ್ಲಿ ಕೂಡ ಚ ಆದೇಶವಾಗಿದೆ. ಅದೇ ರೀತಿಯಾಗಿ ಲಕಾರ ದ್ವಿತ್ವ ಸಂಧಿ ಎಂದರೇನು ನೋಡೋಣ. ತಕಾರದ ಮುಂದಿನ ಲಕಾರ ಬಂದರೆ ತಕಾರದ ಸ್ಥಾನದಲ್ಲಿ ಲಕಾರವು ಬಂದರೆ ಲಕಾರ ದ್ವಿತ್ವ ಸಂಧಿ ಎನ್ನುವರು. ಸತ್ ಅಧಿಕ್ ಲಕ್ಷಣ ಸಂಲಕ್ಷಣ, ಇಲ್ಲೇನಾಗ್ತಾ ಇದೆ? ಲಕಾರಕ್ಕೆ ಏನಾಗ್ತಾ ಇದೆ? ತಕಾರ ಬಂದರೆ ಲಕಾರ ದ್ವಿತ್ವ ಸಂಧಿ ಅಂತ ಕರಿತಾ ಇದ್ವಿ. ಸತ್ ಅಧಿಕ್ ಲೇಖನ ಸಲ್ಲೇಖನ, ತತ್ ಅಧಿಕ್ ಲೀನ ತಲ್ಲೀನ, ಸತ್ ಅಧಿಕ್ ಲೀಲೆ ಸಲ್ಲೀಲೆ. ಧನ್ಯವಾದಗಳು.